ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ವೀಕ್ಷಕರೇ ನೀವುಗಳು ನಿಮ್ಮ ಊರಿನ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ರಾಧಕ್ಕ ಪಂಚಾಯಿತಿಯಲ್ಲಿ ಅಂಥದ್ದೇ ಒಂದು ವಿಷಯದ ಬಗ್ಗೆ ಇವತ್ತು ನಾವು ವಿಮರ್ಶೆ ಮಾಡೋದಕ್ಕೆ ಕುಳಿತುಕೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 2 ವಾರಗಳಿಂದ ರಾಜ್ಯದಲ್ಲಿ ಯಾವ ವಿಷಯ ಅತಿ ದೊಡ್ಡ ಸುದ್ದಿಯಾಗಿ ಪ್ರಚಲಿತ ವಿದ್ಯಮಾನವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅಂತ. ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಇದು ಕ್ವೈಟ್ ಕಾಮನ್. ಆದರೆ ಸಜ್ಜನರೇ ಇರುವಂಥ ಕನ್ನಡ ಚಿತ್ರರಂಗದ ಚಂದನವನದಲ್ಲಿ ಇದು ಕ್ವೈಟ್ ಕಾಮನ್ ಅಲ್ಲ. ಇದು ಒಂದು ರೀತಿ ಚಂದನವನಕ್ಕೆ ಧಕ್ಕೆ ಬರುವಂತಹ ಬೆಳವಣಿಗೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ. ಅದುವೇ ಫ್ಯಾನ್ಸ್ ವಾರ್. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಇತ್ತೀಚೆಗೆ ಜೈಲಲ್ಲಿರುವ ದರ್ಶನ್ ಕೂಡ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು. ಇಂತಹ ದೇವರುಗಳು, ಇಂತಹ ಸೆಲೆಬ್ರಿಟೀಸ್ಗಳು ಒಬ್ಬ ನಾಯಕನನ್ನ ಸ್ಟಾರ್ ಮಾಡ್ತವೆ. ಅಷ್ಟೇ ಅಲ್ಲ, ಅವರ ಸಿನಿಮಾಗಳನ್ನು ಗೆಲ್ಲಿಸ್ತಾರೆ. ಅವರಿಗೆ ಕಟೌಟ್ ಹಾಕ್ತಾರೆ, ಅವರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ಅವರಿಗೆ ಹೂವಿನ ಮಾಲೆ ಹಾಕಿ ಎದೆ ಒಳಗಡೆ ದೇವ್ರ ಥರ ಬಚ್ಚಿಟ್ಕೊಂಡು ಪೂಜಿಸ್ತಾರೆ, ಆರಾಧಿಸ್ತಾರೆ, ವೈಭವೀಕರಿಸ್ತಾರೆ. ಇದೆಲ್ಲ ಓಕೆ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಹೇಗೆ ಅಂತಂದರೆ, ಒಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಇನ್ನೊಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಆಗೇ ಬರಲ್ಲ. ಒಬ್ಬ ಸ್ಟಾರ್ ನಾಯಕನ ಸಿನಿಮಾ ಬಂದ ತಕ್ಷಣ ಸಿನಿಮಾ ನೋಡದೇ ಇರಲಿ, ಅದು ಫ್ಲಾಪ್, ಅದು ಸರಿ ಇಲ್ಲ, ಅದನ್ನು ನೋಡಬೇಡಿ ಅಂತ ಟ್ರಾಲ್ಸು, ವೈರಲ್ ಪೋಸ್ಟ್ಗಳು ಹಾಕಿ ಒಂದು ಸಿನಿಮಾವನ್ನು ಸೋಲಿಸಿಬಿಡ್ತಾರೆ. ಆ ಸಿನಿಮಾ ಮಾತ್ರ ಸೋಲಲ್ಲ, ಆ ಸಿನಿಮಾದ ಹೀರೋ ಮಾತ್ರ ಸೋಲಲ್ಲ, ಇಡೀ ಸಿನಿಮಾದ ಹಿಂದೆ ಇರುವಂಥ ಸಾವಿರಾರು ಶ್ರಮ ಮತ್ತು ಪ್ರಯತ್ನವನ್ನು ಸೋಲಿಸ್ತಾರೆ. ಅದೇ ರೀತಿ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವರ ಮನೆಯ ಹೆಂಡತಿನ, ಅಕ್ಕನ್ನ, ಮಗನ್ನ, ಮಗಳನ್ನ, ಇಡೀ ಫ್ಯಾಮ್ಲಿನ ಸೊಂಟದ ಕೆಳಗಿನ ಭಾಷೆಯಲ್ಲೇ ಬರೆದು ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುವಂತಹ ನೀಚತನಕ್ಕೆ ಈ ಫ್ಯಾನ್ಸ್ ಇಳಿದಿದ್ದಾರೆ. ಅಂದರೆ ಇವ್ರ ಬಗ್ಗೆ ಮಾತಾಡಬೇಕಾ ಮಾತಾಡಬಾರ್ದಾ? ಇವ್ರು ಏನು ಮಾಡಿದ್ರು ಸರಿ ಅಂತ ಇವರನ್ನು ಒಪ್ಪಿಕೋಬೇಕಾ? ಇಂತಹ ಟಾಕ್ಸಿಕ್ ಕಮೆಂಟ್ಸ್ಗಳು, ಇಂತಹ ಟಾಕ್ಸಿಕ್ ಫ್ಯಾನ್ಸ್ಗಳಿಂದ ಕನ್ನಡ ಚಿತ್ರರಂಗಕ್ಕೆ ಇಷ್ಟು ಅವಮಾನ ಆಗ್ತಾ ಇದೆ. ತೆಲುಗು ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ತಮಿಳು ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇಡೀ ಭಾರತದ ಜನ ಮಾತಾಡ್ತಾ ಇದ್ದಾರೆ ಇಂಥ ಕಚ್ಚಡ ಕಮೆಂಟ್ಸ್ಗಳಿಗೋಸ್ಕರ. ಹಾಗಾಗಿ ಇವತ್ತು ಚಂದನವನವನ್ನು ಶುದ್ಧೀಕರಿಸಬೇಕಾಗಿದೆ. ಇವತ್ತು ಚಂದನವನದಲ್ಲಿ ಇರುವಂಥ ಇಂಥ ಟಾಕ್ಸಿಕ್ ಫ್ಯಾನ್ಸ್ಗಳಿಗೆ ಒಂದು ಮೆಸೇಜ್ ರವಾನೆ ಮಾಡಬೇಕಾಗಿದೆ. ಅದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ಚಂದನವನದಲ್ಲಿ ಈ ರೀತಿ ಸ್ಟಾರ್ ವಾರ್ ಫೈಟ್ ಬೇಕಾ?